ಮಧ್ಯಪ್ರಾಚ್ಯದ ದೇಶಗಳಲ್ಲಿ ಉದ್ವಿಗ್ನತೆ ಹಿನ್ನೆಲೆ ಈವರೆಗೆ ಇರಾನ್ನಿಂದ 2295 ಭಾರತೀಯರನ್ನ ಏರ್ಲಿಫ್ಟ್ ಮಾಡಲಾಗಿದೆ. ಮಂಗಳವಾರ ಬೆಳಗ್ಗಿನ ಜಾವ 3:30ಕ್ಕೆ ಮಶಾದ್ನಿಂದ ವಿಶೇಷ ವಿಮಾನದಲ್ಲಿ 292 ಮಂದಿ ಭಾರತೀಯರು ಇರಾನ್ನಿಂದ ದೆಹಲಿಗೆ ಬಂದಿಳಿದಿದ್ದಾರೆ. ಸಿಂಧು ಕಾರ್ಯಾಚರಣೆ ಅಡಿಯಲ್ಲಿ ಇರಾನ್ನಿಂದ ಭಾರತೀಯರನ್ನ ಏರ್ಲಿಫ್ಟ್ ಮಾಡಲಾಗಿದೆ. ಇತ್ತ ಇಸ್ರೇಲ್ನಿಂದ 161 ಭಾರತೀಯರನ್ನ ವಿಶೇಷ ವಿಮಾನದ ಮೂಲಕ ಏರ್ಲಿಫ್ಟ್ ಮಾಡಲಾಗಿದೆ. ಮೊದಲು ಇಸ್ರೇಲ್ನಿಂದ ಭೂಗಡಿ ಮೂಲಕ ಜೋರ್ಡಾನ್ಗೆ ಆಗಮಿಸಿದ ಭಾರತೀಯರನ್ನ ಜೋರ್ಡಾನ್ನಿಂದ ದೆಹಲಿಗೆ ಕರೆತರಲಾಗಿದೆ. ಈ ಪೈಕಿ 61 ಮಂದಿ ಕನ್ನಡಿಗರಿದ್ದಾರೆ. ಹಾಸನದಲ್ಲಿ ಸುರಿಯುತ್ತಿರುವ ನಿರಂತರ ಮಳೆಗೆ ನೆನೆದಿದ್ದ ಮನೆ ಗೋಡೆ ಕುಸಿದಿದೆ. ಇನ್ನೊಂದೆಡೆ ನಿರಂತರ ಮಳೆಗೆ ರಾಷ್ಟ್ರೀಯ ಹೆದ್ದಾರಿ 75ರ ತಡೆಗೋಡೆ ಕೊಚ್ಚಿ ಹೋಗಿದೆ. ಮಲೆನಾಡು ಭಾಗದಲ್ಲಿ ಸುರಿಯುತ್ತಿರುವ ವ್ಯಾಪಕ ಮಳೆಗೆ ಶಿರಾಡಿ ಘಾಟ್ನ ಹಲವು ಕಡೆ ಭೂಕುಸಿತದ ಭೀತಿ ಎದುರಾಗಿದೆ. ಕರಾವಳಿಯಲ್ಲಿ ಸುರಿಯುತ್ತಿರುವ ಭಾರಿ ಮಳೆಗೆ ಅಂಗಡಿಗಳು, ಮನೆಗಳಿಗೆ ನೀರು ನುಗ್ಗಿದೆ. ಜೋಯಿಡಾ ತಾಲೂಕಿನ ರಾಮನಗರದಲ್ಲಿನ ಮನೆಗಳಿಗೆ ನೀರು ನುಗ್ಗಿದೆ. ರಸ್ತೆಗಳು ಹಳ್ಳದಂತಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಮತ್ತೊಂದೆಡೆ ಬಿರುಗಾಳಿ ಸಹಿತ ಭಾರೀ ಮಳೆಗೆ ಮೀನುಗಾರರ ಶೆಡ್ಡುಗಳು, ಬೋಟುಗಳಿಗೆ ತೀವ್ರ ಹಾನಿಯಾಗಿದೆ. ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಲ್ಲಿ ಹಾನಿ ಸಂಭವಿಸಿದೆ. ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಕೋಟಿಕುಳಗಳಿಗೆ ಶಾಕ್ ಕೊಟ್ಟಿದ್ದಾರೆ. ರಾಜ್ಯದ 14ಕ್ಕೂ ಹೆಚ್ಚು ಕಡೆ ದಾಳಿ ನಡೆಸಿ ಅಪಾರ ಪ್ರಮಾಣದ ಚಿನ್ನ, ನಗದು ಸೇರಿದಂತೆ ಆಸ್ತಿ ದಾಖಲೆಗಳನ್ನ ವಶಪಡಿಸಿಕೊಂಡಿದ್ದಾರೆ. ಮಲ್ಲಿಕಾರ್ಜುನಗೆ ಸೇರಿದ ಬೆಂಗಳೂರು ಮನೆಯಲ್ಲಿ 1 ಕೆಜಿ 330 ಗ್ರಾಂ ಚಿನ್ನಾಭರಣ, 6 ಕೆಜಿ ಬೆಳ್ಳಿ, ಲಕ್ಷಾಂತರ ರೂಪಾಯಿ ನಗದು ಪತ್ತೆಯಾಗಿದೆ. ಹಾಗೆಯೇ ಇಬ್ಬರು ಮಕ್ಕಳ ಅಕೌಂಟ್ನಲ್ಲಿ 40 ಲಕ್ಷ ಹಣ, ಯಲಹಂಕದಲ್ಲಿ 5 ಕೋಟಿ ಮೌಲ್ಯದ ಮನೆ, ಬೆಂಗಳೂರು ಸುತ್ತಮುತ್ತ ಕೋಟಿಗಟ್ಟಲೆ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. ಆಪ್ತರ, ಗುತ್ತಿಗೆದಾರರ ಹೆಸರಿನಲ್ಲೂ ಬೇನಾಮಿ ಆಸ್ತಿ ಮಾಡಿರುವುದು ಕಂಡುಬಂದಿದೆ. ಮಲಪ್ರಭಾ ಯೋಜನೆಯ ಮುಖ್ಯ ಇಂಜಿನಿಯರ್ ಅಶೋಕ್ ವಾಲ್ಸಂದ್ ಹಾಗೂ ಚಿಕ್ಕಮಗಳೂರು ನಗರಸಭೆ ಮ್ಯಾನೇಜರ್ ಲತಾಮಣಿ ಮನೆಗಳ ಮೇಲೂ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಮಲಪ್ರಭಾ ಯೋಜನೆಯ ಮುಖ್ಯ ಇಂಜಿನಿಯರ್ ಅಶೋಕ್ ವಾಲ್ಸಂದ್ಗೂ ಲೋಕ ಬಿಸಿ ಮುಟ್ಟಿಸಿದೆ. ಅಶೋಕ್ ಮನೆಯಲ್ಲಿ 92,70,000 ಮೌಲ್ಯದ 1 ಕೆಜಿ 80 ಗ್ರಾಂ ಚಿನ್ನಾಭರಣ ಪತ್ತೆಯಾಗಿದೆ. 3,96,000 ಮೌಲ್ಯದ 3.5 ಕೆಜಿ ಬೆಳ್ಳಿ, 1.5 ಲಕ್ಷ ನಗದು, ಆಸ್ತಿ ಪತ್ರಗಳು ಪತ್ತೆಯಾಗಿವೆ. ಚಿಕ್ಕಮಗಳೂರು ನಗರಸಭೆ ಮ್ಯಾನೇಜರ್ ಲತಾಮಣಿಗೆ ಲೋಕ ಶಾಕ್ ಕೊಟ್ಟಿದೆ. ದಾಳಿ ವೇಳೆ ಕೋಟ್ಯಾಂತರ ಮೌಲ್ಯದ ಆಸ್ತಿ ಪತ್ತೆಯಾಗಿದ್ದು 300 ಗ್ರಾಂ ಚಿನ್ನ, 1 ಕೆಜಿ ಬೆಳ್ಳಿಯೂ ಸಿಕ್ಕಿದೆ ಸರ್. ತುಂಬಾ ಖುಷಿ ಆಗ್ತಾ ಇದೆ. ಇವಾಗ ಪೊಲೀಸ್ ಅವರು ತುಂಬಾ ಸಪೋರ್ಟ್ ಮಾಡಿದ್ರು, ಮೀಡಿಯಾ ಅವರು ತುಂಬಾ ಸಪೋರ್ಟ್ ಮಾಡಿದ್ರು. ತುಂಬಾ ನ್ಯಾಯ ಸಿಕ್ಕಿದೆ ನನಗೆ. ಇವಾಗ ಅವ್ರನ್ನ ಜೈಲಿಗೆ ಕರ್ಕೊಂಡು ಹೋಗ್ತಾ ಇದ್ರು. ಏನು ಶಿಕ್ಷೆ ಆಗ್ಬೇಕು ಅವ್ರಿಗೆ? ಅವ್ರಿಗೆ ಜೈಲಲ್ಲಿ ಶಿಕ್ಷೆ ಕೊಡ್ಬೇಕು ಸರ್. ಅವ್ರಿಗೆ ಏನು ಶಿಕ್ಷೆ ಕೊಡ್ತಾರೋ ಕೊಡಬೇಕು. ಅದು ಕಾನೂನು ಪ್ರಕಾರ ಏನಿದೆಯೋ ಅದು ಕೊಡಕ್ಕೆ ಹೇಳಿ ಸರ್. ಯಾವುದು ಹೆಣ್ಮಕ್ಳಿಗೆ ಈ ಥರ ನಂತರ ಆಗಿರೋ ಥರ ಬೇರೆ ಹೆಣ್ಮಕ್ಳಿಗೆ ಯಾರಿಗೂ ಆಗಬಾರ್ದು ಸರ್. ಈ ಥರ ಆ ಕ್ಷಣಕ್ಕೆ ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದಾಗ ಏನು ಅನಿಸುತ್ತೆ ನಿಮಗೆ? ನನಗೆ ಭಯ ಅನಿಸುತ್ತೆ ಸರ್. ತುಂಬ ಭಯ ಆಯಿತು. ಮತ್ತು ನಾನು ಏನು ಮಾಡೋದು ನನಗೆ ಗೊತ್ತಾಗ್ತಾ ಇಲ್ಲ. ಆ ಟೈಮಲ್ಲಿ ನನಗೆ ಮೂಗೆ ಹೊಡೆದ್ಬಿಟ್ನಲ್ಲ, ಅದು ಮೈಂಡು ಒಂಥರ ಆಗಿಬಿಡ್ತು ನನಗೆ. ಗೆಳೆಯ ಮತ್ತು ಸಹೋದರನ ಜೊತೆಗೂಡಿ ಹೆತ್ತವಳನ್ನೇ ಮಗಳು ಕೊಂದಿದ್ದಾಳೆ. ಹೈದರಾಬಾದ್ನ ಜಡಿಮೆಟ್ಲಾದಲ್ಲಿ ಈ ಭೀಕರ ಹತ್ಯೆ ನಡೆದಿದೆ. ಅಂಜಲಿ ಮೃತ ಮಹಿಳೆ. ಈಕೆ ಮಗಳಾದ ತೇಜಶ್ರೀ 10ನೇ ತರಗತಿ ಓದ್ತಿದ್ದಾಳೆ. ತೇಜಶ್ರೀ ಪ್ರಿಯಕರ ಶಿವ ಎಂಬಾತನ ಜೊತೆ ಪ್ರೀತಿಯಲ್ಲಿದ್ಲು. ಇದು ತಾಯಿ ಗೊತ್ತಾದಾಗ ವಿರೋಧಿಸಿದಾಳೆ. ಇದರಿಂದ ಕೆರಳಿದ ಪುತ್ರಿ ಸಹೋದರ ಮತ್ತು ಗೆಳೆಯನೊಂದಿಗೆ ಸೇರಿ ತಾಯಿಯನ್ನ ಕೊಂದಿದ್ದಾಳೆ. ಮಾವಿಗೆ ಬೆಂಬಲ ಬೆಲೆಗೆ ಆಗ್ರಹಿಸಿ ಕೋಲಾರದ ಬೆಂಗಳೂರು ಚೆನ್ನೈ ರಾಷ್ಟ್ರೀಯ ಹೆದ್ದಾರಿ 75 ತಡೆದು ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಹೆದ್ದಾರಿಯಲ್ಲಿ ಮಾವಿನ ಹಣ್ಣು ಸುರಿದು ಆಕ್ರೋಶ ಹೊರಹಾಕಿದ್ದಾರೆ. ಇತ್ತ ಮಾವು ಬೆಳೆಗಾರರ ಸಮಸ್ಯೆಗೆ ಸ್ಪಂದಿಸುವಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ಗೆ ಪತ್ರ ಬರೆದಿದ್ದಾರೆ. ಜುಲೈ 2ರಂದು ನಂದಿಬೆಟ್ಟದಲ್ಲಿ ನಡೆಯುವ ಸಚಿವ ಸಂಪುಟ ಸಭೆಯಲ್ಲಿ ಪಡಿತರ ಅಕ್ಕಿಯ ಜೊತೆಗೆ ಆಹಾರ ಕಿಟ್ ವಿತರಣೆ ಕುರಿತು ನಿರ್ಣಯ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಹೆಚ್ಚುವರಿ 5 ಕೆಜಿ ಅಕ್ಕಿ ಬದಲಾಗಿ ಗೋಧಿ, ಸಕ್ಕರೆ, ಉಪ್ಪು, ತೊಗರಿಬೇಳೆ, ಟೀ ಪುಡಿ, ಕಾಫಿ ಪೌಡರ್, ಅಡುಗೆ ಎಣ್ಣೆ ಕೊಡಲು ಚಿಂತನೆ ನಡೆಸಲಾಗಿದೆ.
ರಾಜ್ಯದಲ್ಲಿ ಹೃದಯಾಘಾತದಿಂದ ಯುವಕರ ಸಾವಿನ ಕುರಿತು ಸಿಎಂ ಸಿದ್ದರಾಮಯ್ಯ ಸೂಚನೆ ಮೇರೆಗೆ ವೈದ್ಯರ ತಂಡ ಸಂಶೋಧನೆ ನಡೆಸಿದೆ. ಕೋವಿಡ್ ಲಸಿಕೆ ಪಡೆದಿದ್ದ ಹೃದಯಾಘಾತದಿಂದ ಸಾವನ್ನಪ್ಪಿದ 250 ಮೃತರ ಮೇಲೆ 10 ವೈದ್ಯರ ತಂಡ 4 ತಿಂಗಳಿನಿಂದ ಸಂಶೋಧನೆ ನಡೆಸಿದೆ. ಹೃದಯಾಘಾತಕ್ಕೆ ಕೋವಿಡ್ ಲಸಿಕೆ ಕಾರಣ ಅಲ್ಲ ಅನ್ನೋ ಮಾಹಿತಿ ಸಂಶೋಧನೆಯಲ್ಲಿ ಬಯಲಾಗಿದೆ. ಧೂಮಪಾನ, ಮದ್ಯಪಾನ ಮತ್ತು ಬೇರೆ ಬೇರೆ ಕಾಯಿಲೆಗೆ ಕಾರಣ ಎನ್ನಲಾಗಿದೆ. ನೀಟ್ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ತೆಗೆದುಕೊಂಡಿದ್ದಾಳೆ ಅನ್ನೋ ಕಾರಣಕ್ಕೆ ಸಿಟ್ಟಿಗೆದ್ದ ತಂದೆ ಮಗಳನ್ನ ಕೊಂದೇ ಬಿಟ್ಟಿದ್ದಾನೆ. ಮಹಾರಾಷ್ಟ್ರದ ಸಾಂಗ್ಲಿಯ ಶಿಕ್ಷಕ ದೊಂಡಿರಾಮ್ ಭೋನ್ಸ್ಲೆ ಮಗಳು ಸಾಧನಾ ಭೋನ್ಸ್ಲೆ ಅಣುಕು ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ಲು. ಕಡಿಮೆ ಅಂಕ ಬಂದ ಕೂಡಲೇ ಕೋಲಿನಿಂದ ಮನಸ್ಸೋ ಇಚ್ಛೆ ಹೊಡೆದಿದ್ದಾನೆ. ತಲೆಗೆ ಗಂಭೀರವಾಗಿ ಏಟಾಗಿ ಸಾಧನಾ ಸಾವನ್ನಪ್ಪಿದ್ದಾಳೆ. ಕಾಫಿನಾಡಿನಲ್ಲೊಂದು ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಯೂನಿಫಾರಂ ಧರಿಸದೆ ಶಾಲೆಗೆ ಹೋದ್ರೆ ಶಿಕ್ಷಕರು ಬೈಯುತ್ತಾರೆ, ಹೊಡೆಯುತ್ತಾರೆ ಎಂದು ಭಯಗೊಂಡ ಲಿಂಗದಹಳ್ಳಿಯ ವಿದ್ಯಾರ್ಥಿನಿ ನಿವೇದಿತಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ದ್ರೌಪದಿ ಮುರ್ಮು ಭೇಟಿಯಾಗಲು ಹೋಗಿದ್ದ ಬಾಲಿವುಡ್ ನಟ ಆಮಿರ್ ಖಾನ್ ಹಾಗೂ ಸಿಎಂ ಸಿದ್ದರಾಮಯ್ಯ ಅಚಾನಕ್ ಆಗಿ ಮುಖಾಮುಖಿಯಾಗಿದ್ದಾರೆ. ಇಬ್ಬರು ಕೆಲ ಹೊತ್ತು ಕುಶಲೋಪರಿ ವಿಚಾರಿಸಿಕೊಂಡಿದ್ದಾರೆ. ಆಮಿರ್ ಸಿನಿಮಾಗೆ ಸಿಎಂ ಶುಭ ಹಾರೈಸಿದ್ದಾರೆ.